ಕೊಡುದಿಲ್ಲ ಅಂತ ಜಾಗ ಕೊಡಲ್ಲ ಕಿತ್ತೂರು ಹೋರಿ ಅಲ್ಲಿ ಹೋಗಂತೀವಲ್ಲ ಅವಾಗೆ ಹೋಗ್ಬೇಕ್ರಿ. ನೀ ಕಿತ್ತಂಗಿಲ್ಲ ಅನ್ಬೇಕು. ಕಿತ್ತು ಹೋಗಿರಿ ಅಂದೆ ರೋಡಿಗೆ. ನೀ ಕಿತ್ತಂಗಿಲ್ಲ ನಾ ಮನಿ ಅಂತ ಹೇಳ್ಬೇಕು ನೀನ. ಏನೂ ಇಲ್ಲ, ಅದು ಒಂದೇ ಮನಿ. ಅದು ಒಂದೇ ಮನಿ, ನಾ ಒಬ್ಬಾಕಿನೇ. ನೀವ್ ಒಬ್ಬಾಕಿನೇ. ಈಗ ಏನಲ್ಲಕತ್ತಾರ ಅವ್ರು? ಏನಂತ ಹೇಳಕತ್ತಾರ ಅವ್ರು? ಕಿತ್ತೀವಿ ಮನೆಗಳು, ನಂಬರ್ ಹಾಕಿ ಕಿತ್ತೀವಿ, ಕರೆಂಟ್ ತೆಗಿತೀವಿ. ನನಗೆ ಕರೆಂಟ್ ಇಲ್ಲ, ಟಿವಿ ಇಲ್ಲ, ಫ್ಯಾನ್ ಇಲ್ಲ, ಬರ್ಸ್ಯಾನ್ ಇಲ್ಲ. ಒಬ್ಬಾಕಿ ಒಲೆ ಮೇಲೆ ಮಾಡ್ಕೊಂಡ್ ತಿಂತೀನಿ, ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡ್ ತಿಂತೀನಿ. ಒಬ್ಬಾಕಿನಿ ಬರೇ ಬಂದು ಅಂಜಿಕೆ ಹಾಕ್ತಾರೆ. ಏನಂತ ಹಾಕ್ತಾರ? ಕಿತ್ತೀವಿ, ಜಾಗ ಬಿಡ್ರಿ ಬಿಡಂಗಿಲ್ಲ ಅಂತ ಹೇಳ್ಬೇಕು. ಮನ್ಗುಳಿ ಮನೆಗೆ ಹೋಗೋಣ ಅವಾಗೇ ಹೇಳ್ಬೇಕು. ನಾವೇನ್ ಮಾಡಮ್, ಮುನ್ಸಿಪಾಲ್ಟಿಗೆ ಹೋಗ್ರಿ. ಮುಂಜಾನೆ ಹೋಗಿ ಚಪ್ಪಲ್ ಅಲ್ಲೇ ಬಿಟ್ಟು ಬಂದಿದ್ವಿ. ಮನ್ಗುಳಿ ಮನೆಗೆ ಹೋಗಿನಿ ಮುಂಜಾನೆ. ಕಿತ್ತೀವ ನಾನ ಎಲ್ಲ ಸಾಮಾನ್ ಕಟ್ಟೀನಿ. ಮನ್ಗುಳಿ ಮನೆಗೆ ಹೋಗೋಣ, ಗದ್ದು ತುಂಬಿತ್ತು ಇಷ್ಟು ಮಂದಿ. ನಾವೇನ್ ಮಾಡಮ್ಮ, ಅವಾಗೆ ಹೋಗಂತೀವ್ರಿ. ಮುನ್ಸಿಪಾಲ್ಟಿಗೆ ಹೋಗಿ ನಾವೇನ್ ಮನ್ಗುಳಿ ಹಾರ ಹಾಕಿವಲ್ಲ, ಓಟ್ ಹಾಕಿ ಹಾರ ಹಾಕಿವಿ. ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟು ನಮ್ಮ ನಾಯಕರಾಗಿರುವಂಥ ರಕ್ಷಣಾ ವೇದಿಕೆ ನಾಯಕರಾದಂಥ ಸಂತೋಷ್ ಪಾಟೀಲ್ ಡಂಬಾಳ ಅವರ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ, ಈ ಜಿಲ್ಲೆ ಉಸ್ತುವಾರಿ ಸಚಿವರುಗಳಿಗೆ ಹಾಗೂ ಇಲ್ಲಿ ಸ್ಥಳೀಯ ಶಾಸಕರಿಗೆ ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಕೂಡಲೇ ಏನು ಇದಕ್ಕೆ ಪರಿಹಾರವನ್ನು ಕೊಡಬೇಕು. ಇಲ್ಲದಿದ್ದಂದರೆ ಮುಂದಿನ ನಿರ್ಮಾಣಗಳಲ್ಲಿ ರಕ್ಷಣಾ ವೇದಿಕೆ ವತಿಯಿಂದ ಇನ್ನು ಉಗ್ರವಾದ ಹೋರಾಟ ಕೂಡ ಮಾಡಲಿಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಏನು ಸಮಸ್ಯೆ ಆಗ್ತದೆ? ಇವರೆಲ್ಲೇ 40-50 ವರ್ಷಗಳಿಂದ ಅಲ್ಲೇ ವಾಸಿಸಿರ್ತಾರೆ. ಅದರಲ್ಲೇ ಅವರ ಮನೆಗಳು ಎಲ್ಲ ಕಿತ್ತು ಹಾಕ್ತಾ ಇದ್ದಾರೆ. ಅಲ್ಲಿ ಸ್ಥಳೀಯ ಎಲ್ಲ ಮಹಾನಗರ ಪಾಲಿಕೆದವರು, ಮುನ್ಸಿಪಾಲಿಟಿದವರು, ಪುರಸಭೆದವರು. ಅದಕ್ಕಾಗಿ ನಾವು ಅದಕ್ಕೆ ಖಂಡಿಸ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗೆ ಮನವಿಗಳಿಗೆ ಬಂದಿದ್ದೀವಿ. ಸರ್, ಜಾಗ ಯಾರದು? ಸರ್ಕಾರಿ ಜಾಗದು, ಪ್ರೈವೇಟ್ ಜಾಗದು, ಯಾವ ಜಾಗದು? ಸರ್ಕಾರಿ ಇರಲಿ, ಪ್ರೈವೇಟ್ ಇರಲಿ, ಒಮ್ಮೆ ತೆಗಿಯೋಕ್ಕೆ ಬರೋದಿಲ್ಲ. ಅದಕ್ಕೆ ಒಂದು ಏನು ಪರಿಹಾರ ಬೇಕಾಗಿರ್ತದೆ. ಯಾಕಂದ್ರೆ ಇವರು ಇವತ್ತು ನಿನ್ನೆ ಅಲ್ಲಿ ಇರಲಿಲ್ಲ, 40-50 ವರ್ಷಗಳಿಂದ ಅಲ್ಲೇ ಇದ್ದಾರೆ ಅವರು. ಅದಕ್ಕೆ ಏನೋ ಅಲ್ಟರ್ನೇಟಿವ್ ಏನಾದ್ರು ಅವ್ರಿಗೆ ಸೊಲ್ಯೂಷನ್ ಬೇಕಲ್ಲ. ಅದು ಮಾಡಿದ ನಂತರ ಬೇಗ ನಾವು ಅಭಿವೃದ್ಧಿ ವಿರೋಧಗಳೆಲ್ಲ ನಾವು ರಕ್ಷಣಾ ವೇದಿಕೆ ಯಾವಾಗಲೂ ಜಿಲ್ಲೆಯಾದಂಥ, ರಾಜ್ಯಾದ್ಯಂತ ನಮ್ಮ ನಾರಾಯಣಗೌಡರ ನೇತೃತ್ವದಲ್ಲಿ ನಾವು ಅಭಿವೃದ್ಧಿ ಪರವಾಗಿದ್ದೀವಿ. ವಿಜಯಪುರ ಜಿಲ್ಲಾ ಕೂಡ, ವಿಜಯಪುರ ನಗರದಲ್ಲಾಗಲಿ, ವಿಜಯಪುರ ಜಿಲ್ಲೆಯಲ್ಲಾಗಲಿ ನಾವು ಅಭಿವೃದ್ಧಿ ಪರವಾಗಿ ಇದ್ದೀವಿ. ಆದರೆ ಬಡವರಿಗೆ ಎಲ್ಲೇ ಅನ್ಯಾಯ ಆಗ್ತದೆ, ಏನೇ ಯಾರೇ ಇರಲಿ, ಯಾವುದೇ ಸರ್ಕಾರ ಇರಲಿ, ನಾವು ಸಹಿಸೋದಿಲ್ಲ. ಬರುವ ದಿವಸಗಳಲ್ಲಿ ಇದಕ್ಕಿಂತ ಉಗ್ರವಾದ ಹೋರಾಟ ಕೂಡ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಬೇರೆ ಕಡೆ ಇವ್ರಿಗೆ ಶಿಫ್ಟ್ ಸ್ಥಳ ಮಾಡಬೇಕಂತ ನಾವು ಕೇಳ್ಕೊಡ್ತೀವಿ. ಸ್ಲಮ್ ನಿವಾಸಿಗಳ ತೆರವು ಕಾರ್ಯಾಚರಣೆಯನ್ನ ಏನೊಂದು ಪುರಸಭೆಯವರು ಕೈಗೆತ್ತಿಕೊಂಡಿದ್ದಾರೆ. ಅದರ ಒಂದು ವಿರುದ್ಧವಾಗಿ ಈ ಒಂದು ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಸ್ಲಮ್ ಅನ್ನ ತೆರವು ಮಾಡಲಿಕ್ಕೆ ನಮ್ದು ಯಾವುದೇ ರೀತಿ ವಿರೋಧವಿಲ್ಲ ಅನ್ನೋಂಥ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ವಿರೋಧ ಇಲ್ಲಪ್ಪ ಅಂತಂದ್ರೆ, ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಸಹಕಾರಿ ಆಗಬೇಕು. ಅದಕ್ಕೆ ಸಹಕಾರ ಕೊಡಬೇಕಾಗಿದ್ದು ಪ್ರತಿಯೊಬ್ಬರ ಕರ್ತವ್ಯ. ಅದರ ಜೊತೆಗೂ ಕೂಡ ಮಾನವೀಯತೆಯ ಮೌಲ್ಯಗಳನ್ನ ಹೊಂದಿರುವಂತಹ ಪ್ರತಿಯೊಬ್ಬ ಮನುಷ್ಯನು ಕೂಡ, ಪ್ರತಿಯೊಬ್ಬ ಮನುಷ್ಯನ ರೀತಿಯಲ್ಲಿ ನಾವು ನೋಡಬೇಕಾಗಿರೋದು ಅಧಿಕಾರಿಯಾಗಿರ್ಬೋದು, ಜನಪ್ರತಿನಿಧಿ ಆಗಿರುವಂತ ಅವ್ರದ್ದು ಪ್ರತಿಯೊಬ್ಬರ ಕರ್ತವ್ಯ. ಆ ಕಾರಣಕ್ಕಾಗಿ ಅಲ್ಲಿ ಏನು ಸುಮಾರು 45 ವರ್ಷಗಳಿಂದ ಕೂಡ ಈ ಒಂದು ಬಡ ನಿವಾಸಿಗಳು ಅಲ್ಲಿ ವಾಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವರಿಗೆ ದಿಢೀರನೆ ನೀವು ಮನೆಗಳನ್ನ ತೆರವು ಮಾಡಬೇಕು ಅಂತೇಳಿ ಪುರಸಭೆಯವರು ಸೂಚನೆ ಕೊಟ್ಟಾಗ ಅವರಿಗೆ ಒಂದು ತಮ್ಮ ಜೀವನದಲ್ಲಿ ಬರ ಸಿಡಿಲು ಬಡದಂತ ಪರಿಸ್ಥಿತಿ ಇವತ್ತು ಆ ಸ್ಲಂ ನಿವಾಸಿಗಳು ಬಂದಿದ್ದಾರೆ. ನಾನು ಮಾನ್ಯ ರಾಜ್ಯ ಸರ್ಕಾರಕ್ಕೆ ಮತ್ತು ಅಲ್ಲಿನ ಪುರಸಭೆಗೆ, ಅಲ್ಲಿನ ಶಾಸಕರಿಗೆ ಹೇಳುವುದಿಷ್ಟೇ, ಇವತ್ತು ಅವರೆಲ್ಲರೂ ಕೂಡ ಬಡವರಿದ್ದಾರೆ, ದೀನ ದಲಿತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಈ ಸಮಾಜದಲ್ಲಿ ತುಳಿತಕ್ಕೊಳಗಾದವರಿದ್ದಾರೆ. ಅವರಿಗೆ ಒಂದು ಸೂರನ್ನು ನೀವು ಕಲ್ಪಿಸ್ರಿ. ಕೂಡಲೇ ಅವರು ತಮ್ಮ ಒಂದು ಸ್ಲಮ್ ಅನ್ನ ತೆರವು ಮಾಡಿ ತಮ್ಮ ಒಂದು ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಬೇಕಂತೀರಿ, ಅದಕ್ಕೆ ಅವರು ಸಂಪೂರ್ಣವಾದಂತ ಸಹಕಾರವನ್ನು ಅವರು ಕೊಡ್ಲಿಕ್ಕೆ ಸಿದ್ಧರಿದ್ದಾರೆ ಅನ್ನುವಂಥದ್ದು ನಮ್ಮ ವಿನಂತಿ ಇದೆ. ಇವತ್ತು ನೀವು ಏಕಾಏಕಿ ಅವ್ರಿಗೆ ಮನೆ ಬಿಟ್ಟು ಹೋಗುವಂತಂದ್ರೆ, ಸಿಂದಗಿ ನಗರದಲ್ಲಿ ಅವರು ಬಹಳಷ್ಟು ಜನ ಗರ್ಭಿಣಿಯರಿದ್ದಾರೆ, ವೃದ್ಧರಿದ್ದಾರೆ. ಇವತ್ತು ಮಕ್ಕಳ ವಿದ್ಯಾಭ್ಯಾಸವಿದೆ. ಬರುವಂತ ಮಾರ್ಚ್ ಏಪ್ರಿಲ್ ಅಲ್ಲಿ ಮಕ್ಕಳ ಒಂದು ಎಕ್ಸಾಮ್ಗಳಿದಾವೆ. ಇವತ್ತು ದಿಢೀರನ್ನೇ ಅವರು ಮನೆ ಬಿಟ್ಟು ಹೋಗುವಂತಂದ್ರೆ ಯಾವ ದೇಶಕ್ಕೆ ಹೋಗ್ಬೇಕು ಸ್ವಾಮಿ? ಅದಕ್ಕೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳಕ್ ನಾವು ಬಂದಿದ್ದೀವಿ. ಇವರಿಗೆ ಒಂದು ಪ್ರತ್ಯೇಕವಾದಂತ ಎಲ್ಲಾದ್ರೂ ಒಂದು ಸೂರು ಕೊಡ್ರಿ.
ಅವ್ರು ನೀವು ಇವತ್ತೇ ಸೂರು ಕೊಟ್ಟರೆ ಇವತ್ತು ರಾತ್ರಿನೇ ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅವರ ಜೀವನವನ್ನ ಸಾಗಿಸ್ಕೊಳ್ಳಕ್ಕೆ ಸಿದ್ಧರಿದ್ದಾರೆ ಅನ್ನುವಂಥದ್ದು ಈ ಹೋರಾಟದ ಉದ್ದೇಶ ಇದೆ. ಅದಕ್ಕೆ ತಾವು ಮಾನ್ಯ ದಯಾಳುಗಳಾದಂಥ ಜಿಲ್ಲಾಧಿಕಾರಿಗಳು ಈ ಒಂದು ಬಡವರ ಪರವಾಗಿ ನೆರವಿಗೆ ತಾವು ಬರಬೇಕು. ಕೂಡಲೇ ಈ ಒಂದು ಇವರಿಗೆಲ್ಲರಿಗೂ ಒಂದು ಸೂರು ಕಲ್ಪಿಸಿ ಇವ್ರ ಸ್ಲಮ್ ತೆರವು ಕಾರ್ಯಾಚರಣೆ ಮಾಡಲಿಕ್ಕೆ ನಾವು ಅನುವು ಮಾಡಿಕೊಡ್ತೀವಿ. ತಾವು ಮಾನವೀಯತೆ ದೃಷ್ಟಿಯಿಂದ ನಮಗೇನೋ ಇಲ್ಲಿ ಇರಲೇಬೇಕು ಅನ್ನೋಂಥದ್ದು ಇವ್ರದ್ದೇನೋ ಹಕ್ಕಿಲ್ಲ. ಯಾವುದೇ ರೀತಿಯಿಂದ ತಮಗೆ ಅಭಿವೃದ್ಧಿ ಕಾರ್ಯಾಚರಣೆಗಳಿಗೆ ಅಡಚಣೆ ಮಾಡುವಂಥ ಉದ್ದೇಶನೂ ಇಲ್ಲ. ಆದರೆ ಇವ್ರಿಗೆ ಒಂದು ಎಲ್ಲಾದರೂ ಒಂದು ಸೂರು ಕೊಡ್ರಿ, ಇವ್ರಿಗೆ ಒಂದು ಮನೆಗಳನ್ನು ಹಂಚಿಕೆ ಮಾಡಿ ಇವ್ರಿಗೆ ನೀವು ಕಿತ್ಕೊಂಡು ಹೋಗ್ರಿ ಅಂದ್ರೆ ಹೋಗ್ತಾರ. ಇಲ್ಲಿ ಸಿಂದಗಿ ನಗರದಾಗ ಒಮ್ಮೆ 300ರಿಂದ 400 ಜನ ಬಾಡಿಗೆ ಕೊಡು ಅಂತಂದ್ರೆ ಯಾರು ಸ್ವಾಮಿ ಬಾಡಿಗೆ ಕೊಡ್ತಾರ? ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಸಿಂದಗಿ ಪುರಸಭೆಯವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ. ಇವ್ರಿಗೆ ಒಂದು ಎಲ್ಲಾದರೂ ರೂಮ್ ಒಂದು ಮನೆಗಳನ್ನು ಹಂಚಿಕೆ ಮಾಡಿ ನೀವು ಕೂಡಲೇ ಅವ್ರು ತೆರವು ಮಾಡ್ರಿ ಅಂದ್ರೆ ಮಾಡ್ತಾರ. ನೀವು ಯಾವುದೋ ಒಂದು ವಿಚಾರ ಇಟ್ಕೊಂಡು ನೀವು ಮಾಡಕತ್ತೀರಿ, ಅದಕ್ಕೆ ದಯವಿಟ್ಟು ಅದನ್ನ ನಿಲ್ಲಿಸ್ರಿ ಅನ್ನೋಂಥದ್ದು ನಮ್ಮ ವಿನಂತಿ ಅದ. ಇಷ್ಟು ಬಡವರ ಮೇಲೆ ನೀವು ದಬ್ಬಾಳಿಕೆ ಮಾಡೋದು ಚಲೋ ಅಲ್ಲ. ಯಾಕಂದ್ರೆ ಬಹಳಷ್ಟು ಜನ ಮಹಿಳೆಯರು, ವೃದ್ಧರು, ಗರ್ಭಿಣಿಯರು, ಮಕ್ಕಳಿದ್ದಾರೆ. ಅವರ ಒಂದು ಜೀವನಕ್ಕೋಸ್ಕರ ನೀವೆಲ್ಲಾದ್ರೂ ಸೂರುಗಳನ್ನ ಕೊಟ್ಟಿದ್ದೆ ಆದಲ್ಲಿ ಅವ್ರು ಬಿಚ್ಕೊಂಡು ಇಲ್ಲಿ ಮನೆಗೆ ಬಿಚ್ಕೊಂಡು ಬೇರೆ ಕಡೆ ಹೋಗ್ಲಿಕ್ಕೆ ಸಿದ್ಧರಿದ್ದಾರೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇವರ ಒಂದು ಮನವಿಯನ್ನ ಸ್ಪಂದನೆ ಮಾಡಿ ಇವರಿಗೆ ಒಂದು ಜೀವನಕ್ಕೆ ದಾರಿ ಮಾಡಿ ಕೊಡಬೇಕು. ಯಾಕಂದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಸಮಾನವಾದಂತ ಹಕ್ಕನ್ನ, ಎಲ್ಲರಿಗೂ ಕೂಡ ಒಂದು ಸೂರನ್ನ ಕೊಡುವಂತ ವ್ಯವಸ್ಥೆ ಈ ದೇಶದ ವ್ಯವಸ್ಥೆಯಲ್ಲಿದೆ. ಆ ಕಾರಣಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಇವರ ಒಂದು ನೆರವಿಗೆ ಧಾವಿಸಬೇಕು ಅಂತೇಳಿ ನಾವು ಇಲ್ಲಿ ಬಂದಿದ್ದೀವಿ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನ ಕೊಡ್ತೀವಿ. ಈ ಮಹಿಳೆಯರ, ಈ ವೃದ್ಧರ ಒಂದು ನೋವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಆಲಿಸಬೇಕು. ಕೂಡಲೇ ಪುರಸಭೆಯವರಿಗೆ ಒಂದು ಸೂಕ್ತವಾದಂತಹ ಸೂಚನೆಯನ್ನ ಕೊಟ್ಟು ಮನವಿಯನ್ನು ಅರ್ಪಣೆ ಮಾಡ್ಕೋಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೋತೇನೆ. 45 ವರ್ಷಗಳಿಂದ ಅಲ್ಲಿ ವಾಸ ಮಾಡಿದ್ವಿ ಸರ್. ನಾವು ಅಲ್ಲಿ ವಾಸ ಮಾಡ್ಲಕತ್ತು 45 ವರ್ಷಗಳಾಯ್ತು ಸರ್. ಈಗ ಅಲ್ಲಿ ಬಂದು ಇವ್ರು MLA ಅವರು ಟಾರ್ಚರ್ ಮಾಡವ್ರಿ, ಪುರಸಭೆ ಅಧ್ಯಕ್ಷರು ಟಾರ್ಚರ್ ಮಾಡವ್ರಿ. ಈಗ ಭಾಳ ದಿವಸ ಐತ್ರಿ ಸರ್ ಇದು ಟಾರ್ಚರ್ ಮಾಡ್ಲಕತ್ತು. ಈಗ ದಿನಂಪ್ರತಿ ಅವರು 4 ಮನೆ ಬಿಲ್ಡಿಂಗ್ ಮುಸ್ರಿ ತಿಕ್ಕಿ ಬದುಕತ್ತನ ಜನರಿಗೆ ಉಪಯೋಗ ಇಲ್ಲ ಸರ್. ಈಗ 4 ಮನೆ ಮುಸ್ರಿ ತಿಕ್ಕಿಂದೆ ಅವ್ರಿಗೆ ಊಟ್ರಿ ಸರ್. ಈಗ ಯಾರೂ ಅಲ್ಲಿ ನೌಕರಿದವ್ರಿಲ್ಲ. 45 ವರ್ಷ ಆಯ್ತು ತಿಳಿದ್ದು ಯಾವುದೇ ಸರ್ಕಾರದಿಂದ ಅನುದಾನ ಅಲ್ಲಿ ಹೊಟ್ಟೆ ಬಂದಿಲ್ಲ ಸರ್. ಗಟ್ರ ನೀರು ಮನೆ ಹೋಗ್ರು ಅಲ್ಲೇ ಇರ್ತಾರೆ ಸರ್. ಏನೇ ಮಾಡಿದ್ರು ಅಲ್ಲಿ ಇರ್ತಾರೆ ಸರ್. ಈ ಪತ್ರೆ ಮನೆ ಅದಾವ್ರಿ ಸರ್ ಅಲ್ಲಿ. ಇವಾಗ ಏನದ ಅಧ್ಯಕ್ಷ, ಪುರಸಭೆ ಅಧ್ಯಕ್ಷ ಏನದ ಒಟ್ಟು ಕಿತ್ರಿ. ಮತ್ತೇನದ ಚೀಫ್ ಆಫೀಸರ್ ಏನದ KB ಅವ್ರಿಗೆ ನೋಟಿಸ್ ಕಳ್ಸ್ಯಾನ ಸರ್. ಈಗ ಆಲ್ರೆಡಿ 6ನೇ ತಾರೀಕಿಗೆ ಕರೆಂಟ್ ಕಟ್ ಮಾಡಿರ್ತೇವೆ ನೋಟಿಸ್ ಕಳ್ಸ್ಯಾನ ರೀ. ಈಗ ಕಟ್ ಮಾಡ್ತೀನಿ ಅಂತ KB ಅವರು ಬಂದಿವರು. ನಾವು ಅವ್ರಿಗೆ ಒಂದು ಸ್ವಲ್ಪ ಟೈಮ್ ತೊಗೊಂಡಿವ್ರಿ. ಈ ಸದ್ಯ ಏನದ ನಾವು DC ಬತ್ತಕ್ಕೆ ಎಲ್ಲರೂ ಕೂಡಿ ನಾವು DC ಸಾಹೇಬ್ರ ಬತ್ತಕ್ಕೆ ಬಂದೀವ್ರಿ. ಅವ್ರು DC ಸಾಹೇಬ್ರೆ ನಮಗೆ ಬಡ ಜನರಿಗೆ ನ್ಯಾಯ ಕೊಡ್ಬೇಕು. ಯಾರು ಜಾಗ ಇರೋದು? ಅದು ಗಾರ್ಡನ್ ಜಾಗ ಅದ ಸರ್. ಅದು ಗಾರ್ಡನ್ ಜಾಗ ಅದ್ರಿ ಸರ್. ಗಾರ್ಡನ್ ಜಾಗದಾಗಿದ್ದು 45 ವರ್ಷ ಐತ್ರಿ ಸರ್. ನಾವು ಗಾರ್ಡನ್ ಜಾಗದಾಗ ಅಲ್ಲೇ ಇರ್ತೀವಿ ಅನ್ನೋದೇನು ಇದಿಲ್ಲ ಸರ್. ನಮ್ಗೆ ಎಲ್ಲರ ಹಂಗೆ ಟಾರ್ಚರ್ ಕೊಡ್ತಾರೆ. ಯಾಕರ್ಲಕ್ಕ ಕೇಸಿಂದ ನಾವು ಏನೂ ಹತ್ತಿದ್ದೇವೆ ಸುಮ್ಕೊಂಡಿದ್ದೀವಿ. ಈಗ ಬಂದು ಕೇಸಿಂದ ನಮಗೆ ಕಿತ್ತಿರೋ ಇರಲಿಲ್ಲ. ನಾವು 40 ಜನ ಹಚ್ತೇವೆ. ನಾವು ರಾತ್ರಿ ಆಗಲ್ಲ ದುಡ್ಕೊತೀವಿ. ನಾವು ದುಡಿದ್ರೆ ನಮ್ಗೆ ಹೊಟ್ಟೆ ಸಾಗಲ್ಲ. ಮತ್ತು ನೀವು ಎಲ್ಲೇ ಜಾಗ ಸಣ್ಣ ಬೆಳಗ್ಗೆ ಕೊಡ್ರಿ, ನೀವು ಎಲ್ಲೇ ಕೂಡ್ರಿ ಕೊಟ್ರಿ ನಾವು ಹೋಗಿ ಇವೇ ಪತ್ರ ಹೋಗಿ ನಾವು ಅವ್ರು ದುಡ್ಕೊಂಡಿರ್ತೇವೆ. ನಾವು ಕೊಡಲ್ಲ. ನೀವು ಹೋಗಿ ಎಲ್ಲರೂ ಬಾಡಿಗೆ ರೀ, ನೀವೇನೋ ಮಾಡಿರಿ, ಮುಂದೆ 3 ತಿಂಗಳ ಮೇಲೆ ನಿಮ್ಗೆ ಕಾಗದ ಪತ್ರ ಕೊಡ್ತಾನೆ. 3 ತಿಂಗಳ ಮೇಲೆ ತೊಗೊಂಡು ನಾವು ಏನು ಮಾಡ್ಲಿಕ್ಕೆ ಹೋಗಲ್ಲ. ಬರೇ ನಮ್ಮ ಕೂಡ ಈಗ ಆಟ ಹಿಡಿದು ನಮ್ಗೆ ಇಟ್ಟು ಜೊತೆ ಈ ಲೈಟ್ ಕಟ್ ಮಾಡ್ತಾರೆ. 2 ದಿನದಾಗ ಲೈಟ್ ಕಟ್ ಮಾಡ್ತಾರೆ. ಲೈಟ್ ಕಟ್ ಮಾಡೋದು ತಂದು ಬೋರ್ಡಿ ಜನ ಹಸಿನ ಅಂತಾರೆ ಅವ್ರು. ನಮಗೆ ಈಗ ನ್ಯಾಯ ಬೇಕು ರೀ ನಮಗೆ. ಹಾಂ, ಯಾಕಂದ್ರೆ ನಾವು ಬಾರಿಕಲ್ಲ ಬಡವ್ರು ಇದ್ದೇವೆ. ಎಲ್ಲಿ ನಾವು ಬಾಂಡೆ ಹೋಗೋಣತ್ತೇವು, ಅಡಿಗೆಗೆ ಹೋಗ್ತೇವೆ, ನಾವು ದುಡ್ಕೊಂತೀನಿ. ಅವರು ಎಲ್ಲಿ ಹೋಗೋಣ ಹೇಳಿ. अन्नपूर्णा पटेल जी। हमें क्या बोले उनको, तुम्हें पहले से नहीं मारने लगा देना था तो नहीं मारता, हमें कौन भी नहीं आते थे। जब कौन भी पूछे नहीं, रगड़ जिले MLA तो कौन भी नहीं आया। इन्हों तो आपको ये नमूना कर रहे हैं। देखो हमारे बहुत लोग मुश्किल कर रहे हैं। हमें 5 दिन से खाना का नहीं, हमारी तकलीफ होता है। कहाँ जाना हमें? वो जगह किसकी है? सरकार की जगह है कि किसकी व्यक्ति की जगह है? तालीकोटे सौकर के गार्डन जगह है। हाँ, इससे पहले तुमने आपको बोले थे क्या? नहीं बोले, गए साल बोले थे जमुना को, गए साल उन्होंने बोले थे हम ना देव जाती है, मैं तुम्हें कहाँ देती हूँ, वहाँ जाती है। मैं ना कहते नहीं कर बोले थे हमें। अब नहीं देते हमें। कौन बोले नहीं देते? उन्होंने मेमर बोले गए थे, हमें नहीं देते था। 3 महीने छोड़ कर देते, पहले उकार को भाड़ा हम ना कौन भाड़ा देना। मेंबर कौन है वहाँ पे? म्युनिसिपल अध्यक्ष शांतु बिरादर है। अभी क्या तुम्हारी मांग क्या है? मांग हाँ,
तुम्हारी मांग क्या है? हम ना कहाँ देती हो हमें जाती देखो हम ना पहले जागा देंगे अब नहीं दे दूंगा तो हमें सब लेको कहाँ जाना सवेरे में उकड़ती आज ही जागा देते सवेरे में निकालते हैं तो आज अपन क्या करें यहाँ पे? कहाँ वहाँ जी यहाँ क्या करें आज आप? हमें ये बोल रहे देखो तुम ना बोले कब बेटे नहीं दे अब तो 5 दिन का टाइम दिया हमना को 5 दिन में तुम्हें उखाड़ना नहीं उखाड़े तो हमें बोलने लगा को तुम्हें नुकसान माल कर लो हमें क्या बोले हमें अंदर सोचते तुम्हें बोर्ड दिन भाले दो हमारा क्या भी बोले जरूरत नहीं तुम्हें हमें तो तुम ना नहीं देते हमें कहाँ जाना हमें गरीब आई हमारे घर में बच्चे नहीं हम हालत बहुत खराब है हमारी JCBಗಳನ್ನು ಕಳಿಸೋದು ಮಾಡ್ತಾ ಇದ್ದಾರೆ ಇವರು ಅದು ಕಿತ್ತಲಕ್ಕೆ ಯಾವುದೇ ರೀತಿ ವಿರೋಧ ಇಲ್ಲ ಸರ್ ಇವ್ರಿಗೆ ಒಂದು ಎಲ್ಲರೇ ಪ್ರತ್ಯೇಕವಾಗಿ ಒಂದು ಸೂರು ಕೊಟ್ಟು ಕಿತ್ತಿಸ್ಲಕ್ಕೆ ಸರ್ ನಮ್ದು ಅದಕ್ಕೆ ಸಹಕಾರ ಅದ ಈಗ ಇಲ್ಲಿ ಒಮ್ಮೆ ದಿಢೀರನೇ ಇವ್ರು ಹೋಗು ಅಂತಂದ್ರೆ ಇವ್ರಿಗೆ ಯಾರು ಸಿಂದಗಿ ನಗರದ ಬಾಡಿಗೆ ಕೊಡಲ್ಲ ಸರ್ ಈಗ ಎಕ್ಸಾಮ್ ವರ್ಷ ಅದಾವ ಕೆಲವೊಬ್ರು ಗರ್ಭಿಣಿಯರು ಅದಾರ ಈಗ ಒಮ್ಮೆ ದಿಢೀರನೇ ಹೊರಗೆ ಹಾಕಿದ್ರೆ ಇವ್ರು ಎಲ್ಲಿ ಹೋಗ್ಬೇಕು ಅನ್ನೋದು ಅಷ್ಟೇ ನಮ್ಗೆ ವಿನಂತಿ ಸರ್ ನಮ್ದು ಅಭಿವೃದ್ಧಿ ಮಾಡೋಕ್ಕೆ ಯಾವುದೇ ರೀತಿ ವಿರೋಧ ಇಲ್ಲ ಗಾರ್ಡನ್ ಮಾಡೋಕೆ ವಿರೋಧ ಇಲ್ಲರಿ ಏನೇ ಸರ್ಕಾರಿ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ನಮ್ದು ಯಾವುದೂ ವಿರೋಧ ಇಲ್ಲ ನಮಗೊಂದು ಎಲ್ಲರೇ ವ್ಯವಸ್ಥೆ ಮಾಡಲಿ ಅವ್ರ ಬಡವರಿಗೆ ಆಮೇಲೆ ಅದನ್ನು ಕಿತ್ತಲಕ್ಕೆ ಅವರೇ ಸಂತೋಷದಿಂದ ಕಿತ್ಕೊಂಡು ಹೋಗ್ತಾರೆ ಸರ್ ಅದಕ್ಕೆ ನಾವು ದಯಮಾಡಿ ಸ್ವಲ್ಪ ಬಡವ್ರ ಪರವಾಗಿ ನೆರವಾಗಿ ಅವ್ರಿಗೆ ಒಂದು ಸ್ವಲ್ಪ ಎಲ್ಲರೇ ಪ್ರತ್ಯೇಕ ಸೂರು ಕಲ್ಪಿಸೋತನ ಅವ್ರಿಗೆ ದಿನಾವಕಾಶ ಕೊಡಬೇಕು ಅನ್ನೋದು ವಿನಂತಿ ಸರ್